ನ್ಯೂಸ್ ಕನ್ನಡ ವಾಹಿನಿಗೆ ಸ್ವಾಗತ. ಬೆಳಗಾವಿ ಜಿಲ್ಲೆಯ ಬೈಲಹೊಂಗಲ ತಾಲೂಕು ಒಕ್ಕಲುತನ ಹುಟ್ಟುಹೊಳಿ ಮಾರಾಟ ಸಹಕಾರ ಸಂಘ ನಿಯಮಿತದ ನಿರ್ದೇಶಕರ ಸ್ಥಾನಕ್ಕೆ 5 ವರ್ಷಗಳ ಅವಧಿಗೆ ನಡೆದ ಚುನಾವಣೆಯಲ್ಲಿ ಮಾಜಿ ಶಾಸಕ ಹಾಗೂ ಡಿಸಿಸಿ ಬ್ಯಾಂಕ್ ನಿರ್ದೇಶಕರು ಆದ ಮಹಂತೇಶ ದೊಡ್ಡಗೌಡರು ಬೆಂಬಲಿತ ಬಣದ ಎಲ್ಲ 14 ಜನ ಅಭ್ಯರ್ಥಿಗಳು ಜಯಗಳಿಸಿದ್ದು, ಇದರಿಂದ ಮಹಂತೇಶ ದೊಡ್ಡಗೌಡರು ಕ್ಲೀನ್ ಸ್ವೀಪ್ ಸಿಂಹನಾದೆ ಮುಂದುವರೆಸಿದ್ದಾರೆ. ಇನ್ನು ಚುನಾವಣೆಯಲ್ಲಿ ಗೆಲುವು ಸಾಧಿಸಿದ ನಂತರ ಎಲ್ಲ ಅಭ್ಯರ್ಥಿ ಹಾಗೂ ಬೆಂಬಲಿಗರು ಮಹಂತೇಶ ದೊಡ್ಡಗೌಡರನ್ನ ಅಭಿನಂದಿಸಿದರು. ನಂತರ ನಮ್ಮ ನ್ಯೂಸ್ ಸಮೂಹದ ರಾಜ್ಯ ಉಪಸಂಪಾದಕ ಬಸವರಾಜ್ ನಡೆಸಿದ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಮಹಂತೇಶ ದೊಡ್ಡಗೌಡರು ಹಾಗೂ ಗೆಲುವು ಸಾಧಿಸಿದ ಅಭ್ಯರ್ಥಿಗಳು ಮಾತನಾಡಿದ್ದಾರೆ. ತಾಯಿ ಚೆನ್ನಮ್ಮಾಜಿಯನ್ನ ಹೃದಯ ಕಮಲ ನೆನೆಸ್ಕೊಳ್ತಾ ಈಗ ಸಂಗೊಳ್ಳಿಗನನ್ನ ಅಮಟು ಬಾಳಪ್ಪನಿಗೆ ಅನಂತ ನಮನಗಳನ್ನ ಹೇಳುತ್ತಾ, ತಾಯಿ ಬೆಳವಡಿನ ಮಲ್ಲಮ್ಮನ ಅನಂತ ನಮಸ್ಕಾರಗಳನ್ನು ಸಲ್ಲಿಸುತ್ತಾ, ಸ್ಥಾನಿಕ ದೇವತೆಯಾದ ಮಹಾಲಕ್ಷ್ಮಿ ಗದ್ದುಗೆ ಅನಂತ ಶ್ರೀ ಸಾಷ್ಟಾಂಗ ನಮಸ್ಕಾರ ಸಲ್ಲಿಸುತ್ತಾ, ಮುಗೋಡದ ಮಹಾಂತಜ್ಜನ ಗದ್ದುಗೆ ಅನಂತ ಶ್ರೀ ಸಾಷ್ಟಾಂಗ ನಮಸ್ಕಾರ ಸಲ್ಲಿಸುತ್ತಾ, ಬೈಲಹೊಂಗಲ ತಾಲೂಕು ಒಕ್ಕಲುತನ ಹುಟ್ಟುಹೊಳಿ ಮಹಾಘಾಟ ಸಹಕಾರ ಸಂಘ ನಿಮಿತ್ತ ಬೈಲಹೊಂಗಲ್ ಇದಾಗ ದಿನಾಂಕ 20/10/2025 ಬರ್ತಕ್ಕಂಥ 5 ವರ್ಷಗಳ ಅವಧಿಗೆ ಒಂದು ಚುನಾವಣೆಯನ್ನು ಇವತ್ತು ಸಹಕಾರ ಇಲಾಖೆ ಸಂಸ್ಥೆ ಘೋಷಣೆ ಮಾಡಿತ್ತು. ಆದರೆ ಕಳೆದ 20ನೇ ತಾರೀಕು 15 ಸೀಟುಗಳಲ್ಲಿ ಇವತ್ತು 11 ಸೀಟುಗಳ 11 ಸೀಟುಗಳ ಆಯೋಗದ ಆದಂಥ ಆಯ್ಕೆ ಸಹಿತ ಆಗಿತ್ತು. ಈ ಒಂದು ಸಂಸ್ಥೆಯಲ್ಲಿ 7 ಜನಪ್ರತಿನಿಧಿಗಳು ಸಹಕಾರ ಸಂಘದಿಂದ ಆಯ್ಕೆ ಆಗ್ತಾವೆ. ಎಲ್ಲ 7 ಸಹಕಾರ ಸಂಘಗಳು ಅವಿರೋಧವಾಗಿ ಆಯ್ಕೆಯಾಗಿದ್ದು, ಅದೇ ರೀತಿ ಎಲ್ಲ ಬ ಕ್ಲಾಸ್ ಒಂದು ಸದಸ್ಯರಿಂದ ಆಯ್ಕೆ ಆಗ್ತಕ್ಕಂಥ ಹಾಗೂ 7 ಸ್ಥಾನಗಳು, ಅದರಲ್ಲಿ 7 ಸ್ಥಾನಗಳಲ್ಲಿ ಈಗಾಗಲೇ 4 ಸ್ಥಾನಗಳು 2 ಮಹಿಳೆ, 1 SC, 1 ST ಅವಿರೋಧವಾಗಿ ಆಯ್ಕೆಯಾಗಿದ್ದು, ಆದರೆ ಸಾಮಾನ್ಯ ವರ್ಗದಿಂದ ಸಂಜುಗೌಡ ಪಾಟೀಲನ್ನು ನಾವು ಅಭ್ಯರ್ಥಿ ಮಾಡಿದ್ವಿ. ಬ ಕ್ಲಾಸಿಂದ ಹೀಗಾದಂಥ ಧೂಳಪ್ಪನ ಇಟಿಗೆಯವ್ರನ್ನ ನಾವೆಲ್ಲ ಕೂಡಿ ಅಭ್ಯರ್ಥಿ ಮಾಡಿದ್ವಿ. ಅ ಕ್ಲಾಸಿಂದ ಅಜ್ಜಪ್ಪಣ್ಣ ಕುಬಗ್ ಅಂತ ನಾವು ಸಹಕಾರ ಪಣಲ್ನ ಮಾಡಿ ಬರ್ತಕ್ಕಂಥ ಎಲ್ಲ ಸಹಕಾರಿಗಳು ಇವತ್ತು ಅದರಲ್ಲಿರ್ತಕ್ಕಂಥ ತಾಲೂಕಿನ ಎಲ್ಲ ಹಿರಿಯರು ಇವತ್ತು ಮಟ್ಗುಡ್ಡ ಹೀಗಾದಂಥ ಜಗೀಶನ ಮಟ್ಗುಡ್ಡ ಇರ್ಬೋದು, ಮಹಂತೇಶನ ಕೌಜಲ್ಗಿ ಇರ್ಬೋದು, ಅದ್ರ ಜೊತೆಗೆ ಬರ್ತಕ್ಕಂಥ ಎಲ್ಲ ನಾವು ಆಡಳಿತ ಮಂಡಳಿ ಆಯ್ಕೆಯಾದಂಥ ಎಲ್ಲ ಹೀಗಾಗಿದ್ದೀವಿ, ಎಲ್ಲ ಸ್ನೇಹಿತರಿದ್ವಿ. ಎಲ್ಲರೂ ಕೂಡಿ ಒಂದು ಪ್ಯಾನಲ್ ಮಾಡಿ ನಾವು ಚುನಾವಣೆಯನ್ನು ಮಾಡಿದಾಗ ಈ ಭಾಗದ ಸಂಸದಂಥ ವಿಶ್ವೇಶ್ವರ ಹೆಗಡೆ ಕಾಗೆ ಇರ್ಬೋದು, ಜೊತೆಗೆ ಜಗದೀಶ್ ಶೆಟ್ಟರ್ ಸಾಹೇಬ್ ಇರ್ಬೋದು, ಎಲ್ಲ ಒಂದು ಸಹಕಾರದೊಂದಿಗೆ ಈ ಚುನಾವಣೆ ಮಾಡಿದಾಗ ಇವತ್ತು ನಾವು ಈ 3 ಸ್ಥಾನಗಳು ಇವತ್ತು ಭಾಳ ಅಂತರದಿಂದ ಎಲ್ಲ ತಾಲೂಕಿನ ವಿಶೇಷವಾಗಿ ಈ ಒಂದು ಸಹಕಾರಿ ಸಂಘಕ್ಕೆ ರೈತಾಪಿ ಕುಟುಂಬ, ವ್ಯಾಪಾರಸ್ಥರು, ನೌಕರಸ್ಥರು, ಜೊತೆಗೆ ಎಲ್ಲ ತಾಯಂದಿಗೂ ಮತದಾರರಾಗಿ ಇವತ್ತು 1900ಕ್ಕಿಂತ ಹೆಚ್ಚು ಮತದಾನ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಇವತ್ತು 1500ವರೆಗೆ ಇವತ್ತು ಮತದಾನ ಆಗಿದೆ. ಆ ಒಂದು ಮತದಾನದಲ್ಲಿ ನಮ್ಮ ಅಭ್ಯರ್ಥಿಗಳಿಗೆ ಇವತ್ತು ಸಂಜೀವಗೌಡ ಪಾಟೀಲ್ ಅವರಿಗೆ ಇವತ್ತು 1053 ಮತಗಳು ಬಿದ್ದಿದ್ದಾವೆ. ಅದೇ ರೀತಿ ಅಜ್ಜಪ್ಪಣ್ಣ ಕುಬಗೆ 1040 ಮತಗಳು ಬಿದ್ದಿದ್ದಾವೆ. ಅದ್ರ ಜೊತೆಗೆ ಧೂಳಪ್ಪಣ್ಣ ಇಟಗಿ ಅವರಿಗೆ 1053, ಅಜ್ಜಪ್ಪ ಕುಬಗೆ 1040, ಸಂಜೀವಗೌಡ ಪಾಟೀಲ್ ಅವರಿಗೆ 1082. ಅಂದ್ರೆ ಎಲ್ಲ ಮತದಾಗ ಇವತ್ತು ಸಂಜೀವಗೌಡ ಪಾಟೀಲ್ 735 ಅಂತರದಿಂದ ಬಂದಿದ್ದಾಗ, ಅಜ್ಜಪ್ಪಣ್ಣ ಕುಬಗು 648 ಮತಗಳ ಅಂತರದಿಂದ ಆಯ್ಕೆ ಆಗಿದ್ದಾಗ, ಧೂಳಪ್ಪಣ್ಣ ಇಟಗಿ ಅವರು 675 ಮತಗಳ ಅಂತರದಿಂದ ಇವತ್ತು ಆಯ್ಕೆ ಮಾಡ್ಯಾರ. ಈ ಆಯ್ಕೆ ಮಾಡ್ತಕ್ಕಂಥ ಉದ್ದೇಶ ಕಳೆದ ನನಗಣಿಸಿದ ಒಂದು 35 ವರ್ಷದಿಂದ ಈ ಒಂದು ಸಂಸ್ಥೆಗೆ ಚುನಾವಣೆ ಆಗಿರಲಿಲ್ಲ. ಆದರೆ ಇವತ್ತು ಸಂಸ್ಥೆ ಭಾಳ ಹೆಮ್ಮರವಾಗಿ ಬೆಳೆದಿದ್ದ. ಅವತ್ತಿನ ದಿನಮಾನದಲ್ಲಿ ಅವತ್ತಿನ ಹಿರಿಯ ಕಟ್ಟಿಕೊಟ್ಟಂಥ ಸಂಸ್ಥೆ ಅಲ್ಲಿಂದ ಇಲ್ಲಿಂದ ಬರ್ತಕ್ಕಂಥ ಎಲ್ಲ ಆಡಳಿತ ಮಂಡಳಿ ಭಾಳ ಚೆನ್ನಾಗಿ ಒಂದು ಸಂಸ್ಥೆಯನ್ನು ಅಚ್ಚುಕಟ್ಟಾಗಿ ಬೆಳೆಸಿದಂತೆ ಇವತ್ತಿನ ದಿನಮಾನದಲ್ಲಿ ಕಳೆದ ಒಂದು 20-25 ವರ್ಷ ಆಯಿತು ಈ ಆಡಳಿತ ಮಂಡಳಿಯ ಒಂದು ಸ್ನೇಹಿತರ ಕೂಟ ನಮ್ಮೆಲ್ಲರ ಒಂದು ವಿಶ್ವಾಸ ಮೇಲೆ, ಎಲ್ಲ ತಾಲೂಕಿನ ವಿಶ್ವಾಸ ಮೇಲೆ ಒಂದು 20-25 ವರ್ಷ ಈ ಸಂಸ್ಥೆಯನ್ನು ನಡೆಸ್ತಾ ಇದ್ವಿ. ಈ ಸಂಸ್ಥೆ ಇವತ್ತು
ಶೂನ್ಯ ಬಡ್ಡಿ ಸಾಲ ಹೊಂದಿ ಯಾವುದೇ ರೀತಿ ಅಂತ ಸಾಲ ಇಲ್ಲದಂಥ ಸಂಸ್ಥೆ ಇವತ್ತು. ಈ ಸಲ ನಾವು ಹೊಸವಾಗಿ ಒಂದು ಕಟ್ಟಡವನ್ನು ಕಟ್ಟಲಿಕ್ಕೆ 1 ಕೋಟಿ ಸಬ್ಸಿಡಿ ಬರ್ತದೆ ಅಂತೇಳಿ ಇವತ್ತು ನ್ಯಾಷನಲ್ 25 ಲಕ್ಷ ಸಬ್ಸಿಡಿ ಬರ್ತೈತೆ ಅಂದಾಗ ನಾವು 1 ಕೋಟಿ ಸಾಲವನ್ನು ಒಂದು ನೂತನವಾದಂಥ ಕಾಂಪ್ಲೆಕ್ಸ್ ಕಟ್ಟಲಿಕ್ಕೆ ಮಾತ್ರ ಈ ಸಲ ಸಾಲ ಮಾಡಿದ್ವಿ. ಆದರೆ ಅಷ್ಟೇ ಹಣ ಡಿಪಾಸಿಟನ್ನು ಸಹಿತ ನಾವು ಅದರ ಸಂಬಂಧ ಬ್ಯಾಂಕ್ನಲ್ಲಿ ಇಟ್ಟಿದ್ದೀವಿ. ಆಗಿತ್ತು ಅಂತ ಇವತ್ತು ಯಾವುದೇ ರೀತಿ ಅಂತ ಸಾಲ ಇಲ್ಲದಂಥ ಸಂಸ್ಥೆ ಮೊದಲ ನಮ್ಮ ಕಡೆ ಬಂದ ನಂತರ ಬಹುಕ್ಕಿಂತ ಮೊದಲ ಒಂದು 1.5 ಕೋಟಿ 1.80 ಮಟ ಸಂಸ್ಥೆ CC ಸಾಲಿತ್ತು, ಡಿಪಾಸಿಟ್ಗಳಿದ್ವು, ಕೊಡ್ತಕ್ಕಂಥದ್ದು ಮತ್ತು ಬರ್ತಕ್ಕಂಥ ಇತ್ತು. ಅದೆಲ್ಲವನ್ನ ಹೊಡೆದಾಕಿ ಇವತ್ತು ಯಾವುದೇ ರೀತಿ ಅಂತ ಕೊಡ್ತಕ್ಕದ್ದು ಯಾವುದೇ ಇಲ್ಲ. ಇನ್ನು ನಮಗೆ ಬರ್ತಕ್ಕಂಥದ್ದು ನಮ್ದು ಬ್ಯಾಲೆನ್ಸ್ ಶೀಟ್ನಾಗ ಪ್ರತಿ ವರ್ಷ ವ್ಯಾಪಾರ ಮೇಲೆ ಇರ್ತದೆ. ಇವತ್ತು ಆ ರೀತಿ ಇವತ್ತು ಸಂಸ್ಥೆ ಮೊನ್ನೆ ಮಾರ್ಚ್ ಒಳಗೆ ನಾವು ಪ್ರತಿ ವರ್ಷ ಇವತ್ತು ನನಗನ್ಸೋ ಒಂದು 10, 12, 13 ವರ್ಷ ಪ್ರತಿ ವರ್ಷ 50 ಲಕ್ಷ 70 ಲಕ್ಷ 80 ಲಕ್ಷ ಮೊನ್ನೆ ಮಾರ್ಚ್ ಒಳಗೆ 1 ಕೋಟಿ 20 ಲಕ್ಷ ರೂಪಾಯಿ ಲಾಭವನ್ನು ಈ ಸಂಸ್ಥೆ ಲಾಭವನ್ನು ಹೊಂದಿದೆ. ಇದಕ್ಕೆ ಪಕ್ಷಾತೀತವಾಗಿ ಜಾತ್ಯತೀತವಾಗಿ ಎಲ್ಲವೂ ಕೂಡಿ ಒಂದು ಸಂಸ್ಥೆನ ಹೇಗೆ ಕಟ್ಟಿಕೊಟ್ಟಂಥ ಸಂಸ್ಥೆಯನ್ನು ನಾವೆಲ್ಲವೂ ಒಂದು ವಿಶ್ವಾಸ ಮೇಲೆ ಸಂಸ್ಥೆಯನ್ನು ನಡೆಸ್ಕೊಂಡು ಹೊಂಟಿದ್ದೀವಿ. ಇಂಥ ಸಂಸ್ಥೆ ಬೆಳೆದಾಗ ಬೇಗ ಕಣ್ಣು ಬೀಳೋದು ಸಹಜ. ನನಗೆ ಯಾವ ಒಬ್ಬ ಹೇಳ್ತಾ ಇದ್ದು ನನಗನ್ನಿಸ್ತು ಬೊಮ್ಮನಾಯ್ಕೋಗಿ ಹಿಡಿದು ಕಾಣಿಸ್ತದ ಯಾವ ಅಂದಂತ ಸಂಸ್ಥೆ ಕಟ್ಟಲಿ ಅವ್ರು ಸಂಸ್ಥೆ ಕಟ್ಟಿನಂತ ಸಂಸ್ಥೆ ಬೆಳಿಬೇಕದ ಸಂಸ್ಥೆ ಬೆಳೆದ್ನ ಒಳ್ಳೇದಾದಿಂದ ಅದ್ರೊಳಗೆ ನಾವು ಹೋಗ್ಬೇಕಂತ ಅಂದ್ರೆ ಇವು ಕಟ್ಟಿದ್ದು ಒಂದು ಗುದ್ದಿನೊಳಗೆ ಹೆಂಗೆ ಹಾವು ಹೋಗ್ತದಲ್ಲ ಹಂಗೆ ಹೋಗ್ಬೇಕಂತೇಳಿ ನನಗೆ ಬೊಮ್ಮನಾಯ್ಕಾಗಲಿ ಕೌಂಟಿಂಗ್ ಇದನ್ನ ಮತದಾನ ಮಾಡ್ತಕ್ಕಂಥ ಸಂದರ್ಭ ಹೇಳಿದ್ರು. ಯಾವುದೇ ಒಂದು ಚುನಾವಣೆ ನಾವು ಕಟ್ಟಬಾರ್ದು, ಕಟ್ಟಿದಂಥ ಸಂಸ್ಥೆಗೆ ನಾವು ಒಳಗೆ ಹೋಗ್ಬೇಕಂತ ಉದ್ದೇಶದಿಂದ ಚುನಾವಣೆಯನ್ನು ಮಾಡಿದ ಅಂತೇಳಿ ಬೊಮ್ಮನಾಯ್ಕರು ನಾನು ಹೇಳ್ತಾ ಇದ್ದೆ. ಅಂದ್ರೆ ಸಂಸ್ಥೆ ಇವತ್ತು ಬೆಳೆದು ನಿಂತಾಗ ಎಲ್ಲರಿಗೂ ಒಂದಷ್ಟು ಮಂದಿಗೆ ಅದ್ರ ಬಗ್ಗೆ ಕಣ್ ಕುಕ್ಕುದು ಸಹಜನ. ಇಷ್ಟು ದೊಡ್ಡ ಸಂಸ್ಥೆ ಬೆಳೆದ ಇಷ್ಟು ಲಾಭ ಆಗ್ತಾ ಇದೆ, ನಾವು ಯಾಕೆ ಒಳಗಡೆ ಹೋಗುವಂತ ಇವತ್ತು ಮಾಡಿದಾಗ ಅವ್ರಿಗೆ ತುಂಬ ಧನ್ಯವಾದಗಳು. ಚುನಾವಣೆ ಮಾಡಿದಾಗ ತುಂಬ ಧನ್ಯವಾದಗಳು. ಯಾಕೆ ಧನ್ಯವಾದಗಳು ಅಂದ್ರೆ ಅವು ಚುನಾವಣೆ ನಾವು ಬೇಡಂತೆ ಪ್ರತಿ ಸಲ ಅವಿರೋಧವಾಗಿ ಆಯ್ಕೆ ಮಾಡಿ ಎಲ್ಲ ಸಹಕಾರ ತೆಗೆದುಕೊಂಡು ಮಾಡ್ತಾ ಇದ್ವಿ. ಎಲ್ಲ ಪಕ್ಷವನ್ನು ಕೂಡಿಕೊಂಡು ಒಂದು ಅವಿರೋಧ ಅಂತ ಆಯ್ಕೆ ಮಾಡ್ತಾ ಇದ್ವಿ. ಇವತ್ತು ನನಗನ್ನಿಸ್ತದ ಮೊನ್ನೆ ನಡೆದಂಥ ಬೆಳಗಾವಿ DCC ಬ್ಯಾಂಕಿನ ಚುನಾವಣೆ ಗಾಳಿನೂ ಸ್ವಲ್ಪ ಇದಕ್ಕೆ ಹಾದದ ಅಂತ ಅನಿಸ್ತದ. ಅದೊಂದು ನಮ್ಮಲ್ಲಿ ಇರ್ತಕ್ಕಂಥ ಸಂಜೀವ್ ಗೌಡ ಮೇಲೆ ವಿಶೇಷವಂತ ಪ್ರೀತಿಯನ್ನು ಸಹಿತ ಈ ಚುನಾವಣೆ ಮೇಲೆ ಗಾಳಿ ಮೇಲೆ ಸ್ವಲ್ಪ ಪರಿಣಾಮ ಬೀಗಿದೆ ಅಂತ. ಯಾಕಂದ್ರೆ ಸಂಜೀವ್ ಪಡ್ಲ ತಂದೆ ಆ ಸಂಸ್ಥೆಗೆ ವಿಶೇಷವಂತ ಒಂದು ಕೆಲಸವನ್ನು ಮಾಡಿದ CM ಪಡ್ಲು ಆ ರೀತಿ ಅಂತ ಮಾಡಿದಂಥ ಸಂಸ್ಥೆ ಹಿಂದೆ ಅಗೋಳಿಗೌಡಿದ್ದು ಚಿಕ್ಕಮಠದಾಗಿದ್ದು ಭಾಳ ಜನ ಅದಕ್ಕೆ ಸಂಸ್ಥೆಯನ್ನು 7 ಜನ ಸಪ್ತಋಷಿಗಳು ಸಹಿತ ಈ ಸಂಸ್ಥೆ ಕಟ್ಟಲಿಕ್ಕೆ ಭಾಳ ಪ್ರಯತ್ನವನ್ನು ಸಹಿತ ಮಾಡ್ತಕ್ಕಂಥ ಕೆಲಸ ಮಾಡಿದೆ. ಇವತ್ತು ಸಂಸ್ಥೆ ಹೆಮ್ಮಗಾಗಿ ಬೆಳೆದಾಗ ಸಹಜ ಚುನಾವಣೆ ಆಗಿದೆ. ಚುನಾವಣೆ ಬಂದಂತ ನಮಗೊಂದು ಗೇಜ್ ಅನ್ನೋದು ಮನುಷ್ಯ ನಾವೇನು ಕಳೆದ 20 ವರ್ಷದಿಂದ ಸಂಸ್ಥೆ ಎಲ್ಲರೂ ಕೂಡಿ ಮಾಡ್ತಾ ಇದ್ದೀವಿ. ಒಬ್ಗಿದ್ದೀವಿ. ಇವತ್ತು ಅವಾಗಿಲ್ಲ, ಇವತ್ತು ನಾವಿದ್ದೀವಿ. 20 ವರ್ಷದಿಂದ ಇವತ್ತೇಳ DCC ಬ್ಯಾಂಕಿನ ಚುನಾವಣೆ ಗಾಳಿ ಸಹಿತ ಇದಕ್ಕೆ ಬಡ್ದಾಗ ಅದು ಒಂದು ಸ್ವಲ್ಪ ಪರಿಣಾಮವೂ ಸಹಿತ ಚುನಾವಣೆ ಮೇಲೆ ಆಗಿದೆ. ಅದು ಸಹಿತ ಇದು ಸಲ ಆಗಬಾರ್ದು ಅಂತೇಳಿ ಮೊನ್ನೆ ಹುಡುಗಾಲ ಟೈಮ್ದಲ್ಲಿ ಭಾಳ ಜನ ವಿನಂತಿ ಮಾಡಿದೆವು. 18 ಜನ ಇವತ್ತು ಅಭ್ಯರ್ಥಿಗಳು ಸಂಘದಿಂದ ಕೊಟ್ಟಿದ್ದು ಎಲ್ಲ ವಿನಂತಿ ಮಾಡಿದವು. ಎಲ್ಲ ತೆಗೆದುಕೊಂಡು ಕೇವಲ 7 ಜನ ಇಡ್ತಕ್ಕಂಥ ಕೆಲಸ ಮಾಡಿದ್ವು. ಅದೇ ರೀತಿ ಮಹಿಳೆ ಇರ್ತಕ್ಕಂಥ ಸಹಿತ ತೆಗೆದು ಕೇವಲ 3 ಅಭ್ಯರ್ಥಿಗಳ ಚುನಾವಣೆ ಆಗಿದೆ. ಇವಕ್ಕೂ ಸಹಿತ ಒಳ್ಳೆಯ ಆಶೀರ್ವಾದನ ತಾಲೂಕಿನ ಎಲ್ಲ ರೈತರು ವ್ಯಾಪಾರಸ್ಥರು ವಿಶೇಷ ಬೈಲುವಂಗಲ್ ಇರುವುದೆಲ್ಲ ಹಳ್ಳಿಯ ಜನ ಮತ್ತು ಭಾಳ ಪ್ರೀತಿಯಿಂದ ಮುಂಜಾನೆ 9 ಗಂಟೆಯಿಂದ 4 ಗಂಟೆವರೆಗೆ ಭಾಳ ತೂಷಿಂದ ಭಾಳ ಅಭಿಮಾನದಿಂದ ಯಾರು ಕೇಳಿದ್ರು ಸಹಿತ ನಿಮ್ಮ ಪೆನಲ್ಕನ ನಾವು ಮತ ಕೊಟ್ಟಿದ್ದೀವಿ, ನಿಮ್ಮ ಚೈನ್ ಪೆನಲ್ ಮತ ಕೊಟ್ಟಿದ್ದೀವಿ ಅಂತೀವಿ. ಯಾಕಂದ್ರೆ ಇವತ್ತು ನೋಡಿದ್ರೆ 1480 1490 ವೋಟಿಂಗ್ ಆಗಿರ್ಬೋದು. ಅದ್ರೊಳಗೆ ಲೆಕ್ಕ ಹಾಕಿದ್ರೆ ಭಾಳ ಒಂದು 20 ಮತ ಭಾಳ ಹುಲ್ಗಟ್ಟಿರ್ಬೋದು. ಇಲ್ಲಂದ್ರೆ ಆಲ್ಮೋಸ್ಟ್ ಆಲ್ ಎಲ್ಲ 95, 96, 97 ಎಲ್ಲ ಭಾಳ ಬುದ್ಧಿವಂತಗೆ ಮತದಾನ ಮಾಡಿದಾಗ ಈಗಾಗಲೇ ಹೇಳಿದಂಗೆ ಅತಿ ಹೆಚ್ಚಿನ ಮತವನ್ನು ನಮ್ಮ ಅಭ್ಯರ್ಥಿಗಳು ಪಡೆದಿದ್ದಾಗ ಅತಿ ಹೆಚ್ಚಿನ ಅಂತರವನ್ನು ಕೊಟ್ಟಿದ್ದಾಗ ಇದೊಂದು ಕಡೆ ಸಂತೋಷ ಇದ್ದೂ ಸಹಿತ ಇನ್ನೊಂದು ಕಡೆ ಜವಾಬ್ದಾರಿ ನಮ್ಮ ಮೇಲೆ ಭಾಳ ಬರ್ತಕ್ಕಂಥ ದಿನಮಾನದಲ್ಲಿ ಇಲ್ಲಿನ ಸಂಸ್ಥೆ ಭಾಳ ಹೆಮ್ಮವಾಗಿ ಬೆಳೆಸ್ಬೇಕು. ಹೊಸ ವ್ಯಾಪಾರಗಳನ್ನ ಮಾಡಬೇಕು, ಹೊಸ ಉದ್ಯೋಗಗಳನ್ನ ಮಾಡಬೇಕು. ಸಂಸ್ಥೆಗೆ ಹೆಚ್ಚಿನ ಬಂಡವಾಳವನ್ನು ನೀವು ಮಾಡಿದಾಗ ಅಂತೇಳಿ ನಮ್ಗೆ ಅವಕಾಶ ಕೊಟ್ಟಿದ್ದಾರೆ. ಭಾಳ ಸಲ ಹೇಳ್ತಿದ್ವಿ ನಿಮ್ಮ ಸಂಸ್ಥೆ ನಾವು ಯಾಕೆ ಚುನಾವಣೆ ಮಾಡೋದಿಲ್ಲ ಅಂದ್ರೆ ನೀವು ಭಾಳ ಚಲೋ ನಡೆಸಿದ್ರಿ ಅಂತೇಳಿ ನಮ್ಗೆ ಭಾಳ ಜನ ಹೇಳ್ತಿದ್ವಿ. ಅದೋ ಒಂದು ವಿಶ್ವಾಸ ಇಟ್ಕೊಂಡು ಭಾಳ ಇವತ್ತು ಅಯೋಗ್ಯ ಆಯ್ಕೆ ಮಾಡಿದಾಗ ಅದಂಥ ಇವತ್ತೇನು ನಮ್ಮ ಕ್ಯಾಂಡಿಡೇಟ್ ಹೆಚ್ಚಿನ ಮತ ಕೊಡ್ತಕ್ಕಂಥ ಉದ್ದೇಶ ಒಳ್ಳೇದಂತ ಕೊಟ್ಟಿದ್ದಾರೆ. ನಾವು ಭಾಳ ಇದನ್ನ ನಾವು ಭಾಳ ಚಲೋದಂತ ಭಾಳ ಇತಿಲಿ ನಾವು ನಡೆಯಂಗಿಲ್ಲ. ಇನ್ನು ತೆಗ್ಗಿ ಬಗ್ಗಿ ಇದಕ್ಕೆ ಕೆಲಸ ಮಾಡ್ತಕ್ಕಂಥ ಎಲ್ಲ ಆಡಳಿತ ಮಂಡಳಿ ಇದೆ. ಎಲ್ಲವೂ ಸಹಿತ ಭಾಳ ವಿಶೇಷವಾಗಿ ನಾವು ಅದನ್ನು ಸಂಸ್ಥೆಯನ್ನು ಬೆಳೆಸ್ತಕ್ಕಂಥ ಇಚ್ಛೆಯನ್ನು ಹೊಂದತಕ್ಕಂಥ ಕೆಲಸವನ್ನು ಸಹಿತ ಮಾಡೋಣ ಮಾತನ್ನು ಹೇಳುತ್ತಾ ವಿಶೇಷವಾಗಿ ಲಕ್ಷ್ಮೀದೇವಿ ನಮಗೊಂದು
ಅಲ್ಲಿ ತಾಯಿ ಲಕ್ಷ್ಮೀದೇವಿ ಒಂದು ದೇವಸ್ಥಾನ ಹೀಗೆ ಕಟ್ಟಿದಾಗ ಆ ಕಟ್ಟಿದ ನಂತರ ಸಂಸ್ಥೆ ಭಾಳ ಒಳ್ಳೆಯ ಬೆಳವಣಿಗೆ ಸಹಿತ ಆಗಿದೆ. ಆಗೈತಿ ಮಹಾಂತ ಜನ ಆಶೀರ್ವಾದ, ಎಲ್ಲ ದೇವಾನ ದೇಶ ಮಠಾಧೀಶ ಆಶೀರ್ವಾದ, ಬೈಲೊಂಗಲ ಇರ್ತಕ್ಕಂಥ ಎಲ್ಲ ಹೀಗೆ ಮತ್ತು ತಾಲೂಕು ಇರ್ತಕ್ಕಂಥ ಎಲ್ಲ ಹೀಗೂ ಮತ್ತು ಸ್ನೇಹಿತರು ತಾಯಂದಿರು ಒಂದು ಆಶೀರ್ವಾದ, ಜೊತೆಗೆ ಮಕ್ಕಳ ಒಂದು ಸಹಕಾರ ಎಲ್ಲ ಮತದಾಗ ಆಶೀರ್ವಾದ ಇರುತ್ತೆ. ಸಹಕಾರ ಸಂಘಗಳಿರ್ಬೋದು ಮತ್ತು ಜೊತೆಗೆ ಎಲ್ಲ ವೈಯಕ್ತಿಕ ಸದಸ್ಯರ ಸಹಿತ ಆಶೀರ್ವಾದ. ನಮ್ಮ ಸಂಸ್ಥೆಯಲ್ಲಿ ಇವತ್ತು 13% ಒಳಗೆ ನಾವು ಡಿವಿಡೆಂಡ್ ಸಹಿತ ಕಳೆದ 7-8 ವರ್ಷದ 13% ಡಿವಿಡೆಂಡ್ ಸಹಿತ ಕೊಡ್ತಾ ಇದ್ದೀವಿ. ಆ ಡಿವಿಡೆಂಡ್ ಸಹಿತ ಎಲ್ಲ ಸದಸ್ಯ ಮುಟ್ಟಿಸ್ತಕ್ಕಂಥ ಕೆಲಸ ಮಾಡ್ತಾ ಇದ್ದೀವಿ. ಒಳ್ಳೆ ರೀತಿಯ ಸಂಸ್ಥೆನ ಬೆಳೆಸ್ತೀವಿ. ತಮ್ಮೆಲ್ಲ ಏನು ವಿಶ್ವಾಸ ಇಟ್ಟು ಆಶೀರ್ವಾದ ಮಾಡಿದಾಗ ನಾವೆಲ್ಲ ಆಡಳಿತ ಇನ್ನೂ ಒಂದಷ್ಟು ಮಂದಿ ಬರಬೇಕಾಯ್ತು. ಬೇಗ ಬೇಗ ಕೆಲಸ ಸಂಬಂಧ ಬಗೆಟ್ ಹೋಗಿದ ಇದ್ದಂಥ ಎಲ್ಲ ಆಡಳಿತ ಮಂಡಳಿಗಳು ಎಲ್ಲವೂ ಸಹಿತ ಒಂದು ವಿಶೇಷ ಒಂದು ವಿಶ್ವಾಸ ಮೇಲೆ ಸಂಸ್ಥೆಯನ್ನು ಬೆಳೆಸ್ತಕ್ಕಂಥ ಕೆಲಸ ಮಾಡ್ತೀವಿ. ಮತ್ತೊಮ್ಮೆ ನಿಮಗೆಲ್ಲ ಹನಿ ಮುಟ್ಟಿ ಮತದಾಗ ನಾವು ನಮಸ್ಕರಿಸೋದನ್ನ ಭಾಳ ಪ್ರೀತಿ ಅಭಿಮಾನ ತಾವೇನು ಆಶೀರ್ವಾದ ಮಾಡಿದಲ್ಲ, ಇದು ನಾವು ಯಾವತ್ತಿದ್ದು ನಾವು ಮಗಂಗಿಲ್ಲ. ಬರ್ತಕ್ಕಂಥ ದಿನಮಾನದಲ್ಲಿ ಇಟ್ಟಂಥ ವಿಶ್ವಾಸನ ಕಾಕೊಂತಕ್ಕಂಥ ಕೆಲಸವನ್ನು ಪ್ರಾಮಾಣಿಕವಾಗಿ ಮಾಡ್ದು ಅಂತೇಳಿ ತಮ್ಮಲ್ಲಿಗೆ ಅತಿ ಹೆಚ್ಚಿನ ಮತವನ್ನು ಕೊಟ್ಟಂಥವ್ರಿಗೆ ವಿಶೇಷವಾಗಿ ಕಳೆದ ನನಗನ್ನಿಸ್ತದ ಒಂದು ವಾರದಿಂದ ಭಾಳ ಪ್ರೀತಿ ಅಭಿಮಾನದಿಂದ ಸಂಘಟಕರು, ಸ್ನೇಹಿತರು, ಬೀಜು ಸ್ನೇಹಿತರು, ಸಹಕಾರಿಗಳು ಭಾಳ ಎಲ್ಲ ಪಕ್ಷಾತೀತ ಎಸ್ ವಿ ಪಾಟೀಲ್ ಹೇಳ್ತಾ ಇದ್ದಾರೆ ನಂಗೆ, ಬೈಲವಾಡ ಎಸ್ ವಿ ಪಾಟೀಲ್ ನಿಮ್ಮ ಟೀಮ ಭಾಳ ಅಚ್ಚುಕಟ್ಟಾಗಿ ಚುನಾವಣೆ ಕೆಲಸ ಮಾಡಿದೆ ಅಂತ ಹೇಳಿ ಹೀಗೆ ಹೇಳ್ತಾ ಇದ್ವಿ. ಆಗೈತಿ ಅಂತ ಎಲ್ಲ ಸಹಕಾರ ಮತ್ತೆಲ್ಲ ದುಡಿದಂಥವು ಸಹಿತ ನಾವೆಲ್ಲ ಆಯುಧ ಆಯ್ಕೆ ಆದಂಥವು ಜೊತೆಗೆ ನಾವು ಚುನಾವಣೆ ಗೆದ್ದವು ಸಹಿತ ಎಲ್ಲವೂ ನಿಮ್ಗೆ ಧನ್ಯವಾದಗಳನ್ನ ಸಹಿತ ನಿಮ್ಗೆ ವಿಶೇಷವಾದಂಥ ಧನ್ಯವಾದಗಳನ್ನ ಹೇಳ್ತೀವಿ. ಅದಕ್ಕೆ ದಯವಿಟ್ಟು ತಮ್ಮ ಸಹಕಾರಕ್ಕೆ ನಾವು ಯಾವತ್ತೂ ಮಗೋದಿಲ್ಲ. ಬರ್ತಕ್ಕಂಥ ರಾಜಕಾರಣ ಸಹಕಾರದಲ್ಲಿ ತಮ್ಮ ಆಶೀರ್ವಾದ, ತಮ್ಮ ಸಹಕಾರ ಎಲ್ಲರಿಗೂ ಇರಲಿ ಅಂತೇಳಿ ನನಗೆ ಇವತ್ತು ಒಂದು ವಿಶೇಷವಂತ ಮೀಡಿಯಾದಾಗ ಭಾಳ ಪ್ರೀತಿ ಅಭಿಮಾನದಿಂದ ಭಾಳ ಸ್ನೇಹಿತರು ಬಂದಿದೆ. ತಮಗೂ ಸಹಿತ ಧನ್ಯವಾದಗಳನ್ನು ಸಲ್ಲಿಸಿ ತಮ್ಮೆಲ್ಲ ವಂದಿಸಿ ಒಂದೆರಡು ಮಾತನ್ನು ಮುಗಿಸ್ತೀನಿ. ತಮ್ಮೆಲ್ಲ ಅನಂತ ಶರಣಾರ್ಥಿ. ಜೈ ಹಿಂದ್, ಜೈ ಸಹಕಾರ. ಈಗ ಪ್ರತಿ ಸಲ ಒಂದ್ ರೀತಿ ಅವಿರೋಧ ಆಯ್ತು ಅಂತ ಬಂದಿದೆ. ಈ ಬಾರಿ ಒಂದ್ ರೀತಿ ಚುನಾವಣೆ ಆಯ್ತು. ಯಾಕೆ ಸರ್? ಯಾಕೆ ಅವ್ರಿಗೆ ಏನು ನಂಬಿಕೆ ಇರ್ಲಿಲ್ವೋ? ಯಾಕೆ ಸರ್ ಇದು ಏನಾದ್ರು ಪ್ರಜಾಪ್ರಭುತ್ವ ವ್ಯವಸ್ಥೆಗಳಿಗೆ ನಂಬಿಕೆ ಅನ್ನೋದು ಇರುವುದಿಲ್ಲ, ಎಲ್ಲರಿಗೂ ಆಗ್ಬೇಕು ಅನ್ನೋ ಒಂದು ಇಚ್ಛೆ ಇರ್ತದೆ. ಚೆನ್ನಾಗಿ ಸರ್, ನಾನು ಒಬ್ಬ ಸದಸ್ಯ ಇದ್ದೀನಿ, ಆ ಸಂಸ್ಥೆಗೆ ನಾನು ಕೆಲಸ ಮಾಡ್ತಕ್ಕಂಥ ಇಚ್ಛೆ ಇರ್ತದೆ. ಇದು ಚುನಾವಣೆ ಸ್ಪರ್ಧೆ ಮಾಡಿ ಒಳಗೆ ಬರ್ತಕ್ಕಂಥವು. ಚುನಾವಣೆ ಮಾಡಿಸ್ತಂಥವ್ರಿಗೆ ಬೇಗ ಬೇಗ ಕಾರಣದೂ ಇರ್ತದೆ. ಅದಕ್ಕೆಲ್ಲ ತಮಗಿದ್ದಂತ ಗೊತ್ತಿದ್ದಂಥ ಉದ್ದೇಶ, ಅದಕ್ಕೆ ರಾಜಕಾರಣ ಇರ್ಬೋದು. ಅದಕ್ಕೆ ಬರ್ತಂಥವ್ರಿಗೆ ಒಳಗೆ ಬಂದು ಕೆಲಸ ಮಾಡ್ತಕ್ಕಂಥ ಇಚ್ಛೆ ಇರ್ತದೆ. ಆ ಇಚ್ಛೆ ಅನುಗುಣವಾಗಿ ಇವತ್ತು ಅವ್ರು ಸ್ಪರ್ಧೆ ಮಾಡಿದ. ಅವು ನಮ್ಮ ಸ್ನೇಹಿತರು, ನಮ್ಮ ಸೋದರ, ಅವಾಗೇನು ಹೊರಗಿನಾವಿಲ್ಲ, ದಿನಂಪ್ರತಿ ನಾವೆಲ್ಲ ಒಡನಾಡ್ದಾಗ ಇರ್ತೀವಿ. ಅಂಥವು ಸಹಿತ ನಮ್ಮ ಜೊತೆಗೆ ಚುನಾವಣೆ ಮಾಡಿದ. ಅವು ನಮ್ಮದ, ಅವಿಗೂ ಸಹಿತ ನಮಗೆ ಚುನಾವಣೆ ಒಳಗೆ ಭಾಳ ಸರಳವಾಗಿ ಯಾವುದೇ ಗೊಂದಿಲ್ಲದ ಚುನಾವಣೆ ಮಾಡಕ್ಕೆ ಕೊಟ್ಟು ತಮಗೂ ಅವಿಗೂ ಸಹಿತ ಧನ್ಯವಾದ ಸಹಿತ ಸಲ್ಲಿಸ್ತೀವಿ. ಈಗ DCC ಬ್ಯಾಂಕ್ ಅಲ್ಲೂ ಪ್ರತಿ ಸಲ ವಿರೋಧ ಯಾಕೆ ಅಂತ ಬರ್ತಿದ್ರು ಸರ್. ವಿಶೇಷವಾಗಿ ಅದು ಸಹ ಒಂದ್ ರೀತಿ ಇನ್ನೇನು 28ಕ್ಕೆ ಗೆದ್ದಾಗಿದೆ. ಇಂಥ ಸಂದರ್ಭದಲ್ಲಿ ಮತ್ತೆ ಇಲ್ಲಿಗೂ ಸಹ ಒಂದ್ ರೀತಿ ಏನಾದ್ರು ಕೈ ಹಾಕೋಣ ಅಂತ ಬಂದ್ರು, ಅಲ್ಲೂ ಸಹ ಇದಾಯ್ತು. ಇವಾಗ ದೊಡ್ಡಗೌಡ್ರು ಪವರ್ ಏನಂತ ಗೊತ್ತಾಯ್ತು ಸರ್ ಎಲ್ಲರೂ. ಏನು ಪವರ್ ಏನಿಲ್ಲ, ಜನಗ ಆಶೀರ್ವಾದ. ಪವರ್ ಏನಿಲ್ಲ, ನಮ್ಮದು ಜನದೇನ ಆಶೀರ್ವಾದ. ಆ ಮತದಾರ ದೇವಗನೇ ಇವತ್ತು ನಮಗೆ ಆಶೀರ್ವಾದ ಮಾಡಿ ಒಂದು ಕೆಲಸ ಮಾಡಕ್ಕೆ ಹೆಚ್ಚಿನ ಜವಾಬ್ದಾರಿ ಕೊಟ್ಟಿದಾಗ. ನಿಮ್ಮ ಒಂದು ಈ ಗೆಲುವಿಗೆ ವಿಶೇಷವಾಗಿ ಮಾಜಿ ಶಾಸಕರಾಗಿರ್ತಕ್ಕಂಥ ಹಿರಿಯ ರಾಜಕಾರಣಿಯಾಗಿರ್ತಕ್ಕಂಥ ಜಗದೀಶ್ ಮಠಗೂರ್ ಸಾಹೇಬ್ ಇರ್ಬೋದು, ಮತ್ತೆ ಇಲ್ಲಿ ಹಾಲಿ ಶಾಸಕರಾಗಿದ್ದಂಥ ಮಾತೇಶಣ್ಣ ಗೋದಲಿಗೆ ಇರ್ಬೋದು, ಇಬ್ರು ಸಹ ಪರೋಕ್ಷವಾಗಿ ಸಪೋರ್ಟ್ ಮಾಡಿದ್ದಾರೆ. ಪರೋಕ್ಷಕ್ಕೆ ಪ್ರತ್ಯಕ್ಷಣವಾಗಿ ಮಾಡಿದಾಗ ಅವ್ರ ಜೊತೆಗೆ ಎಲ್ಲ ಸಹಕಾರಿಗಳು ಹೀಗೆ ಎಲ್ಲ ಬಂದಂಥವು, ಈಗ ಪಕ್ಷಾತೀತವಾಗಿ ಜೊತೆಗೆ ಭಾಳ ಸಹಕಾರದಲ್ಲಿ ಕೆಲಸ ಮಾಡ್ತಕ್ಕಂಥವು, ಸ್ನೇಹಿತರು ಜೊತೆಗೆ ಭಾಳ ಅಭಿಮಾನಿಗಳು ಜೊತೆಗೆ ಸಂಬಂಧಿಕರು ಎಲ್ಲವೂ ಸಹಿತ ಬೇಗ ಬೇಗ ಚುನಾವಣೆಗೆ ನಮಗೆ ಬೇಗ ರೀತಿ ಮಾಡ್ಬೋದು. ಈ ಬಟ್ ಚುನಾವಣೆಗೆ ಎಲ್ಲವೂ ಕೂಡ ಒಕ್ಕಟ್ಟಿನಿಂದ ಸಹಿತ ಆಶೀರ್ವಾದ ಮಾಡ್ತಕ್ಕಂಥ ಕೆಲಸ ಮಾಡ್ತೀವಿ. ಅವಾಗ ಇಂಡಿವಿಜುವಲ್ ಕ್ಯಾಂಡಿಡೇಟ್ ಅಭ್ಯರ್ಥಿಗಳು ಗೆದ್ದಿರ್ತಕ್ಕಂಥದ್ದು, ಅವ್ರಿಗೂ ಸಹ ಈ ಬಾರಿ ಸಪೋರ್ಟ್ ಮಾಡಿರ್ತಕ್ಕಂಥವ್ರು ಆನಂದ್ ಜಗತಿ ಅವರು. ಜಗತಿ ಸಾಹೇಬ್ರೆ ನಮಸ್ತೆ. ಹೇಳಿ, ವಿಶೇಷವಾಗಿ ತಾವು ಒಂದ್ ರೀತಿ ನಾನೊಂದು ತೀರ ನೀವೊಂದು ತೀರ ಅನ್ನಂಗಿದ್ರಿ. ವಿಶೇಷವಾಗಿ ಗೌಡ್ರು, ದೊಡ್ಡ ಗೌಡ್ರು MLA ಎಲೆಕ್ಷನ್ ಅಲ್ಲಿ ಎಲ್ಲ ಏನ್ ಸರ್, ಮತ್ತೆ ಏನು ಇಲ್ಲ, ಅವ್ರು MLA ಟೈಮ್ ಅಲ್ಲಿ ಅಂತೂ ನಾವು ಹಂಗೇನು ಮಾಡಿಲ್ಲ. ಅವ್ರ ಜೋಡಿನೇ ಇದ್ದೀವಿ, ನಮ್ ಬ್ರದರ್ ಎಲ್ಲಾರು ಅವ್ರ ಜೋಡಿನೇ ಇದ್ರು. ನಾ ಅಲ್ಲಿ ಬೆಳಗಾಂ ಅಲ್ಲಿ ನಾ ಇದನ್ನ ಮಾಡ್ತಾ ಇದ್ದೆ, ಅದ್ರನಾಗ ಏನ್ ಇದನ್ನಿಲ್ಲ. ನಾವು ಈ TAPCMS ಅಲ್ಲಿ ನಮ್ಮ ಕಾಕಾರ್ನು ಒಂದ್ 4 ವರ್ಷ ಬಾಳಾ ಸಾಹೇಬ್ ಜಕಾತಿ ಅಂತ ಅವರು 4 ವರ್ಷ ಚೇರ್ಮನ್ ಆಗಿದ್ರು. ಆಮೇಲೆ ನಮ್ಮ ಫಾದರ್ 6 ವರ್ಷ ಚೇರ್ಮನ್ ಇದ್ರು. ಹಿಂಗ್ ಚಲೋ ಇದನ್ನೈತಿ, ನೀವು ಬರ್ರಿ ಅಂತ ಹೇಳಿ ಅವರ ಅಪೋಸ್ ಮಾಡಿದವರು ಮಾಂತೇಶ್ ದೊಡ್ಡಗೌಡರು. ಹಂಗಾಗಿ ನಾವು ಈ ತರನಾಗ ಬಂದಿದ್ವಿ ಅಷ್ಟೇ.
ಇಂದು ನಡೆದಂತ ನಮ್ಮ TAPSMS ಚುನಾವಣೆಯಲ್ಲಿ ಬೈಲಹೊಂಗಲ ಈ ಚುನಾವಣೆಯಲ್ಲಿ ನಮ್ಮ ಮಹಂತೇಶ್ ದೊಡ್ಡಗೌಡರ ಸಹಕಾರಿ ಪ್ಯಾನೆಲ್ದಿಂದ ನಮ್ಮ 3 ಅಭ್ಯರ್ಥಿಗಳು ಅತಿ ಹೆಚ್ಚಿನ ಮತಗಳಿಂದ ಆರಿಸ್ತಂದರೆ ಈ ಸಮಯದಲ್ಲಿ ನಮಗೂ ಎಲ್ಲರಿಗೂ ಖುಷಿ ಐತಿ. ಆಮೇಲೆ ಸಹಕಾರ ರಂಗ ಯಾವಾಗಲೂ ನಮ್ಮ ಸಾಹೇಬರು ಮಹಂತೇಶ್ ದೊಡ್ಡಗೌಡರು ಯಾವಾಗಲೂ ಹೇಳ್ತಿದ್ದಾರೆ ಇದ್ರೊಳಗೆ ಜಾತಿ ಇನ್ನೊಂದು ರಾಜಕೀಯ ಮಾಡಬಾರ್ದು ಅಂತೇಳಿ. ಅದಕ್ಕೆ ಸಿಡಿನ ರಾಜಕಾರಣ ಯಾವಾಗೂ ಬೇಡ ಅಂತೇಳಿ ಆ ಒಂದು ತತ್ವದೊಳಗೆ ಇವತ್ತಿನ ದಿನ ನಾವು ಎಲ್ಲ ನಮ್ಮ ಸಹಕಾರ ರಂಗದ ಎಲ್ಲ ಹಿರಿಯರು ಗುರು ಹಿರಿಯರು ಅಣ್ಣ ತಮ್ಮಂದಿರು ಕೂಡ ಅತಿ ಹೆಚ್ಚಿನ ಮತಗಳನ್ನು ಕೊಟ್ಟ ಅದು ಗ್ರಾಮೀಣ ಮಟ್ಟದೊಳಗಂತೂ ನಮಗೆ ಅತಿ ಹೆಚ್ಚಿನ ಮತ ಬಂದವು. ಇವತ್ತಿನ ದಿನ 3 ಅಭ್ಯರ್ಥಿಗಳು 600ಕ್ಕಿಂತಲೂ ಲೀಡ್, 600ಕ್ಕಿಂತಲೂ ಒಂದು ಹೆಚ್ಚಿನ ಲೀಡ್, 3 ಜನ ಅಭ್ಯರ್ಥಿಗಳು 600ಕ್ಕಿಂತಲೂ ಲೀಡ್ ತಂದು ಇವತ್ತಿನ ದಿನ ನಮಗೆ ಎಲ್ಲ ಉತ್ಸಾಹ ತಂದರೆ. ಇನ್ ಮುಂದೆ ಯಾವಾಗಲೂ ನಮ್ಮ ವಿಜಯದ ಹಾದಿಯನ್ನ ನಮಗೆ ಬರುವ ಚುನಾವಣೆಗಳು ಕೂಡ 2028 ಬರುವಂತ ವಿಧಾನಸಭಾ ಚುನಾವಣೆಗಳು ಕೂಡ ಇದೇ ಜಯಬರಿ ನಾವು ಬಾರಿಸ್ತೀವಿ ಅಂತೇಳಿ ನಮ್ಮೆಲ್ಲರಿಗೂ ನಮ್ಮ ಎಲ್ಲ ಅಭಿಮಾನಿಗಳಿಗೂ ಒಂದು ಹುಮ್ಮಸ್ ಐತಿ. ಆ ನಿಟ್ಟಿನೊಳಗೆ ವಿಜಯ ಪತಾಕೆ ಕಿತ್ತೂರು ಬೈಲಹೊಂಗಲ ಕಿತ್ತೂರು ಎರಡು ವಿಜಯದ ಪತಾಕೆಯನ್ನ ಹಾರಿಸಿದ್ದೇವೆ ನಾವು. ಯಾಕಂದ್ರೆ ನಮಗ ಆ ನೋವು ಅದ, DCC ಬ್ಯಾಂಕಿಂದ ಕಿತ್ತೂರದೊಳಗೆ ನಾವು ಸೋಲಿದ ಅನುಭವ ನಮಗೆ ಅದ ನೋವು ಅದ. ಆದ್ರೂ ಆ ನೋವು ಮರೆಯಕ ಮತ್ತೆ ದೇವಿ ನಮಗೆ ಮಹಾಲಕ್ಷ್ಮಿ ದೇವಿ ಒಂದು ವಿಜಯ ಪತಾಕೆಯನ್ನು ಹಾರಿಸಿಕೊಟ್ಟಿದ್ದಾಳ. ಅದಕ್ಕೆ ಎಲ್ಲರ ಪರವಾಗಿ ಆ ದೇವಿಗೆ ನಮನಗಳು ಸಲ್ಲಿಸ್ತೇವೆ. ಈ ಸಂದರ್ಭದೊಳಗೆ ಇನ್ನು ಮುಂದೆ ಯಾವಾಗಲೂ ನಮ್ಮ ವಿಜಯ ಪತಾಕೆ ಯಾವಾಗಲೂ ಹಾರ್ತಾ ಇರ್ತೈತೆ. ಅದಕ್ಕೆ ಈ ಸಮಯದಲ್ಲಿ ನಮ್ಮ ಎಲ್ಲ ಆತ್ಮೀಯ ಗುರು ಮೆಟಗುಡವ್ರು ಇರ್ಬೋದು, ಮೆಟಗುಡವ್ರ ಫ್ಯಾಮಿಲಿ ಇರ್ಬೋದು, ಜೊತೆಗೆ ಮಹಂತೇಶ್ ದೊಡ್ಡಗೌಡರ ನೇತೃತ್ವದೊಳಗೆ ಗುರು ಮೆಟಗುಡವರು, ಜೊತೆಗೆ ನಮ್ಮ ಕೌಸಲ್ಗಿ ಅವರು ಎಲ್ಲರೂ ಇವತ್ತಿಗೆ ರಾಜಕೀಯೇತರವಾಗಿ ಪಕ್ಷಾತೀತವಾಗಿ ಜಾತ್ಯತೀತವಾಗಿ ಈ ಒಂದು ಚುನಾವಣೆಯಲ್ಲಿ ನಾವು ಅವರ ವಿಕ್ರಮಿನ ಧನ್ಯರನ್ನು ಈ ಸಮಯದಲ್ಲಿ ನಾವು ಮರೆಯಲಿಲ್ಲ. ಯಾಕಂದ್ರೆ ಅವ್ರ ನೋವಿನ ಸಮಯದಲ್ಲೂ ಕೂಡ ಆ ಭಾಗದೊಳಗೆ ನಮ್ಮ ಸಾಕಷ್ಟು ಮತಗಳನ್ನು ತಂದು ಕೊಟ್ಟಿದ್ದಾರೆ. ಅದಕ್ಕೆ ಅವ್ರನ್ನು ಕೂಡ ಈ ಸಂದರ್ಭದಲ್ಲಿ ನಾವು ಸ್ಮರಣೆ ಮಾಡಕ್ಕೆ ಪ್ರಯತ್ನಿಸೆವು. ಅಂತ ಮಹಂತೇಶ್ ದೊಡ್ಡಗೌಡ್ರವ್ರ ಇದರಿಂದ ನಾನು ನಿಂತಿದ್ದೆ. ಆದ್ರೆ ಅವರ ತಂದೆಯವರ ಕಾಲಕ್ಕೆ ನಾವು ಅವ್ರ ದುಡ್ಕೊಂತ ಬಂದಿದ್ವಿ. ಅದನ್ನ ಅವರ ತೀರ್ಸಾಕತ್ತಾರ. ಅವ್ರಿಗೆ ನಾನು ಮೊದಲು ಧನ್ಯವಾದ ಹೇಳ್ತೇನೆ. ಇದೇ ಪ್ರಕಾರ ನಮ್ಮ ಆಡಳಿತ ಮಂಡಳಿಯ ಎಲ್ಲ ಸದಸ್ಯರು, ಈಶ್ವರ ಉಳ್ಳಾಗಡ್ಡಿ, ಆಮೇಲೆ ಮೆಟಗುಡ್ ಸಾವ್ಕಾರು, ಮಾಜಿ MLA ಅವರು ಜಗದೀಶ್ ಮೆಟಗುಡ್ ಅವರು, ಈಗ ಹಾಲಿ ಶಾಸಕರಂತ ಮಹಂತೇಶ್ ದೊಡ್ಡಗೌಡರು, ಹಾಗೂ ಅವರ ತಂದೆಯವರು ಶಿವಾನಂದ ಕೌದಲ್ಗಿ ಅವರು, ಆಮೇಲೆ ಅಣ್ಣಗಳು ದನ್ಯಾರು, ಆಮೇಲೆ ವನ್ನೂರು ದೇಸಾರು, ದೇವಲಾಪುರ ಗುರುಗಳು ಮತ್ತು ಕುಮಾರ್ ಗೌಡ್ರು, ಆಮೇಲೆ ಜಗದೀಶ್ ಸಾವ್ಕಾರು, ಮತ್ತು ನನ್ನ ಊರಿನ ಎಲ್ಲ ಮತದಾರ ಬಂಧುಗಳು, ನನ್ನ ಅಣ್ಣ ತಮ್ಮಂದರು, ಮತ್ತು ನಮ್ಮ ಬೀಗರಾದಂಥ ಗುಳಪ್ಪನವರ ಮಲ್ಕಾಜಿ ಅವರು, ದಡವಾಡದ ನಿಂಗಪ್ಪ ಚೌಡಣ್ಣವರ, ನೀಲಕಂಠ ಲಿಂಗದಳ್ಳಿ, ಬೆಳವಡಿ ಕರಿಕಿಟ್ಟಿ ನಿಂಗಪ್ಪ ಎಲ್ಲ ನನಗೆ ಸಹಾಯ ಮಾಡಿದರು. ಆದ್ರೆ ಈ ಋಣ ನಾನು ಅವ್ರನ್ನ ಹೆಂಗೆ ತೀರಿಸ್ಬೇಕು ಗೊತ್ತಿಲ್ಲ. ನಾನು ವಯಸ್ಸಿನ ನಿಂದಿರಿಸಬಾರ್ದಾಗಿತ್ತು ಮಾಜಿ ಶಾಸಕರು. ಆದ್ರೆ ಇದು ನನ್ನ ಮನಸ್ಸು ಭಾಳ ನೊಂದೈತಿ. ನಾ ಡೈರೆಕ್ಟಾಗಿ ಮಾತಾಡ್ತೀನಿ ಯಾರಿಗಾದ್ರು, ಇದ್ರಾಗೇನು ಮುಲಾಜಿಲ್ಲ. ಆದ್ರೆ ಇಲೆಕ್ಷನ್ ಮಾಡಿ, ಯಾಕಂದ್ರೆ ಇವರು ಮಹಂತೇಶ್ ಗೌಡನು ನೀನು ವಯಸ್ಸಾಗೈತಪ್ಪ ಬೇಡ ಕಾಕ, ನೀನು ಅವಿರೋಧ ಮಾಡೋನು, ಇಲೆಕ್ಷನ್ ಬೇಡ ಅಂತೇಳಿ ಎಲ್ಲರಿಗೂ ವಿನಂತಿ ಮಾಡಿದಾಗ ಎಲ್ಲರೂ ಏನೋ ತಕ್ಕೊಂಡ್ರು, ನಾನು ಮರ್ಯಾದೆ ಕೊಟ್ಟು. ಪ್ರತಿ ಸಲ ಅವಿರೋಧ ಮಾಡಿವಿ. ಅಲ್ಲ, ಅವಿರೋಧ ಆಗ್ತೈತೆ. ಈಗ ಅವರೇ ಮತ್ತೆ ಸ್ಪರ್ಧೆ ಮಾಡಿದ್ಮೇಲೆ ನೀವು ಸ್ಪರ್ಧೆ ಮಾಡ್ಲೇಬೇಕು. ಅದು ಅನಿವಾರ್ಯ. ಮತ್ತೆ ಯುದ್ಧಕ್ಕೆ ನಿಂತಾಗ ಮತ್ತೆ ಶುದ್ಧ ಆಗಬೇಕಲ್ಲ. ನಿಮ್ಮ ಸ್ಪರ್ಧೆ ಹೌದು, ಸ್ಪರ್ಧೆ ಮಾಡಿಸಿರು. ಅಲ್ಲ, ಮತದಾರ ಪ್ರಭುಗಳಿಗೆ ಧನ್ಯವಾದ ಹೇಳಿನಲ್ಲ. ಪ್ರತಿ ಸಲ ಇದಾಗ್ತಿತ್ತು. ಈ ಬಾರಿ ಚುನಾವಣೆ ನಡೆದು ಗೆದ್ದಿದ್ದೀರಾ, ಹೇಳಿ. ನಾವು ಚುನಾವಣೆಗೆ ಮಹಂತೇಶಣ್ಣ ದೊಡ್ಡಗೌಡವ್ರ ಮತ್ತು ಗುರುವಣ್ಣ ಮೆಟಗುಡ್ಡ, ಜಗದೀಶಣ್ಣ ಮೆಟಗುಡ್ಡ ಅವರ, ಮಹಂತೇಶ್ ಕೌಜುಲ್ಗಿ ಅವರ ನೇತೃತ್ವದಲ್ಲಿ ಪ್ಯಾನೆಲ್ಗೆ ನಂದು ಒಂದು ಓಟ್, ಚಿಕ್ಕಬೈಗಡಿಯಾಗ 2 ಓಟಿದ್ದು. ಫಸ್ಟ್ 2 ಓಟಿದ ಅಂತ ಕೇಸ್ ನಾವೇ ಇದ್ವು. ಮತ್ತು ಪೂರ್ವಭಾವಿ ಸಭೆ ಕರೆದ್ರು. ಏಜೆಂಟ್ರಿ ಇಲ್ದಂಗೆ ಆತ ಇಲ್ಲಿ ಹಳ್ಳಿಗೊಳಗೆ ಓಟಿರಾಕಿಲ್ಲ. 12 ಕಿಲೋಮೀಟರ್ ಬಂದು ಅವ್ನ ಏಜೆಂಟನ್ನು ಕರ್ಕೊಂಡ್ಬಂದು ನಾಮಿನೇಷನ್ ಮಾಡಿ ಹೋಯ್ದ್ರು ನಾವು. ಇವರೆಲ್ಲರೂ ಆಶೀರ್ವಾದ, ಗುರುವಣ್ಣ ಇರ್ಬೋದು, ಮಹಂತೇಶಣ್ಣ ದೊಡ್ಡಗೌಡರು ಇರ್ಬೋದು, ಮೆಟಗುಡ್ ಜಗದೀಶಣ್ಣ ಮೆಟಗುಡ್ ಇರ್ಬೋದು, ಮಹಂತೇಶಣ್ಣ ಕೌಜಲ್ಗಿ ಇರ್ಬೋದು, ನಮ್ಮ ಮನೆಗಳು ಧನ್ಯರು ಇರ್ಬೋದು, ವನ್ನೂರು ದೇಸಾಯರ್ ಇರ್ಬೋದು, ಆನಂದಣ್ಣ ಜಕಾತಿ ಇರ್ಬೋದು, ಶಂಭುವಣ್ಣ ದೇವಲಾಪುರ ಇರ್ಬೋದು, ಮತ್ತು ಕಿತ್ತೂರು ಹಾಗೂ ಬೈಲಹೊಂಗಲ ತಾಲೂಕಿನ ಎಲ್ಲ ಸದಸ್ಯರು ನನ್ನ ಇವತ್ತು ಆಶೀರ್ವಾದ ತಂದರು. ಅದಕ್ಕೆ ನಾನು ಸದಾ 5 ವರ್ಷ ಅವ್ರ ಋಣಿ ಮಾಡ್ತಾನೋ, ಅವ್ರ ಸೇವೆ ಮಾಡ್ತಾನಂತ ಹೇಳಿ ನಾನು ಲಕ್ಷ್ಮಿಯನ್ನ
ಪಾದಗಳಿಗೆ ಅರ್ಪಿಸುತ್ತಾ ಇವತ್ತು ನಡೆದಂಥ 5 ವರ್ಷದ ಈ ತಾಲೂಕಾ ಮಾರ್ಕೆಟಿಂಗ್ ಸೊಸೈಟಿಯ ಚುನಾವಣೆಯಲ್ಲಿ ನಾವು ಮಾಂತೇಶ್ ದೊಡ್ಡಗೌಡರವರ ಪೆನಲ್ ಮುಖಾಂತರ ಆರಿಸಿ ಬಂದಿದ್ದೀವಿ. ನಮ್ಮ ತಂದೆಯವರೇ ಕೂಡ ಆ ಸಂಸ್ಥೆಯನ್ನು ಸಂಸ್ಥಾಪಕರು ಕಟ್ಟಿ ಬೆಳೆಸಿದಂಥವರು. ಈ ಇಡೀ ತಾಲೂಕಿನಲ್ಲಿ ನಮ್ಮ ತಂದೆ ಮಾಡಿದಂಥ ಕೆಲಸನ ಜನರಿಗೆ ಎಲ್ಲರಿಗೂ ಗುರ್ತಿದೆ. ಅದರಂತೆ ಮಾಂತೇಶ್ ದೊಡ್ಡಗೌಡರವ್ರ ತಂದೆಯವರು, ಈಗ ಇರುವಂಥ ಮಾಂತೇಶ್ ದೊಡ್ಡಗೌಡರ ಪೆನಲ್ಲು, ನಾವು ಇಷ್ಟು ಸುಮಾರು 15 ವರ್ಷಗಳಿಂದ ಯಾವುದೇ ರೀತಿಯ ಚುನಾವಣೆಯನ್ನು ನಾವು ಮಾಡಿಬಿಟ್ಟಿರಕ್ಕಿಲ್ಲ. ಈ ಚುನಾವಣೆ ಆದದ್ದು 35 ವರ್ಷಗಳ ನಂತರ ಚುನಾವಣೆ. ಅಂದರೆ ಮಾಂತೇಶ್ ದೊಡ್ಡಗೌಡರು ಈಗ 15 ವರ್ಷ ಇದ್ದರು ಸತತವಾಗಿ, ಅದಕ್ಕಿಂತ ಪೂರ್ವದಲ್ಲಿ ಕೂಡ ಎಂದೂ ಚುನಾವಣೆ ಆಗಿರಕ್ಕಿಲ್ಲ. ಇದು ಆದಂಥ ಚುನಾವಣೆ 35 ವರ್ಷಗಳ ನಂತರ ಆದಂಥ ಚುನಾವಣೆ. ಕೆಲವೊಬ್ಬರಿಗೆ ಸಂಸ್ಥೆ ಎಷ್ಟೇ ಸದೃಢವಾಗಿ ಚೆನ್ನಾಗಿ ನಡ್ಕೊಂಡು ಹೋಗುವಂಥ ಟೈಮ್ದೊಳಗೆ ಇವರು ದುರುದ್ದೇಶ ಇಟ್ಕೊಂಡು ಅಥವಾ ನಾವು ಅಲ್ಲಿ ಒಳಗೆ ಹೋಗಿ ಏನಾರ ಸ್ವಲ್ಪ ಸಾಧಿಸ್ಬೇಕು ಅನ್ನುವಂಥ ಉದ್ದೇಶ ಇಟ್ಕೊಂಡು ನಮ್ಮ ವಿರುದ್ಧ ಅಭ್ಯರ್ಥಿಗಳನ್ನ ಹಾಕಿರೋ. ಚುನಾವಣೆ ಅಂದ್ರೆ ಯಾವಾಗಿದ್ರೂ ಇದರ ಬರ ಇರುವಂಥ ಅಭ್ಯರ್ಥಿ ಸಾಮಾನ್ಯ ಈ ಸಹಕಾರ ಕ್ಷೇತ್ರದೊಳಗೆ ನಡೆಯುವಂಥ ಚುನಾವಣೆಯೇ ಬೇರೆ, ಆದರೆ ಇವತ್ತು ನಡೆದಂಥ ಚುನಾವಣೆಯೇ ಬೇರೆ. ಯಾಕೆ ಈ ಮಾತನ್ನು ಹೇಳ್ತಾ ಇದ್ದೇನೆಂದ್ರೆ, ಕೆಲವೊಂದಷ್ಟು ಹಿತಶಕ್ತರುಗಳು ಇದನ್ನು ಉದ್ದೇಶಪೂರ್ವಕವಾಗಿ ಮಾಡಿಸಿದಂಥ ಚುನಾವಣೆ ಇದು. ಮುಂದಿನ ದಿನಮಾನದಲ್ಲಿ ಇವತ್ತು ನಡೆದಂಥ ಚುನಾವಣೆಯ ಬಗ್ಗೆ ಆಯಿತು, ಮುಂದೆ ಸಹಕಾರಿ ಕ್ಷೇತ್ರ ಹಾಗೂ ಶಿಕ್ಷಣ ಸಂಸ್ಥೆಯಲ್ಲಿ ಆಗುತ್ತಿರುವಂಥ ಇವರ ನಾಟಕೀಯ ಬೆಳವಣಿಗೆಯನ್ನು ಮುಂದಿನ ದಿನಮಾನದೊಳಗೆ ನಾನು ಸ್ಪಷ್ಟಪಡಿಸೋಕೆ ಇಚ್ಛೆ ಪಡ್ತಿದ್ದೇನೆ. ಯಾಕಂದ್ರೆ ಈ ನಾಡಿನ ಜನತೆಗೆ ಗುರುತಾಗಬೇಕು, ಸಂಸ್ಥೆಗಳನ್ನ ಬೆಳೆಸ್ಬೇಕಾದ್ರೆ ಎಷ್ಟು ಹಿರಿಯರು ಕಷ್ಟಪಟ್ಟು ತ್ರಾಸವನ್ನು ತಗೊಂಡು ಈ ಸಂಸ್ಥೆಗಳನ್ನ ಕಟ್ಟಿದ್ದಾರೆ. ದುರುದ್ದೇಶ ಇಟ್ಕೊಂಡು ಇದ್ರೊಳಗೆ ಬಂದು ಈ ಸಂಸ್ಥೆಗಳನ್ನ ಹಾಳು ಮಾಡುವಂಥ ಉದ್ದೇಶ ಏನಾರು ಅವ್ರದ್ದು ಇದ್ದಿದ್ದೇ ಆದರೆ ಈ ನಾಡಿನ ಜನತೆ ಇವತ್ತಿನ ಈ ಚುನಾವಣೆಯ ಮುಖಾಂತರವಾಗಿ ಈ ಸಹಕಾರಿ ರಂಗದ ಎಲ್ಲ ಸಹಕಾರಿ ಬಂಧುಗಳು ಇವತ್ತು ಅದಕ್ಕೆ ತಕ್ಕ ಉತ್ತರವನ್ನು ಕೊಟ್ಟಿದ್ದಾರೆ. ಅದಕ್ಕೆ ಈ ತಾಲೂಕಿನ ಎಲ್ಲ ಸಹಕಾರಿ ರಂಗದ ಎಲ್ಲ ಮತದಾರರಿಗೂ ಕೂಡ ಹಾಗೂ ಮಾಂತೇಶ್ ದೊಡ್ಡಗೌಡರು ಪೆನ್ನಲನ್ನು ಆರಿಸ್ತಂಥ ಎಲ್ಲ ಸಹಕಾರಿಗಳು ಕೂಡ ನನ್ನ ಈ ವೈಯಕ್ತಿಕವಾಗಿ ಹಾಗೂ ಆರಿಸಿ ಬಂದಂಥ ಎಲ್ಲ ಜನಪ್ರತಿನಿಧಿಗಳ ಪರವಾಗಿ ಅನಂತ ಕೋಟಿ ನಮಸ್ಕಾರಗಳನ್ನ, ಧನ್ಯವಾದಗಳನ್ನ ಅವ್ರಿಗೆಲ್ಲರಿಗೂ ಸಲ್ಲಿಸ್ತಾ ಇದ್ದೇನೆ. ಚುನಾವಣೆಯಲ್ಲಿ ಮಹಾಂತೇಶ ದೊಡ್ಡಗೌಡರು, ಆನಂದ ಜಕಾತಿ, ಬಾಳಾಸಾಹೇಬ್ ದೇಸಾಯಿ, ಗುರು ಮೆಟಗುಡ್ಡ ಸೇರಿ ಒಟ್ಟು 11 ಜನ ಅಭ್ಯರ್ಥಿಗಳು ಆಯ್ಕೆಯಾಗಿದ್ದರು. ನಿನ್ನೆ 3 ಸ್ಥಾನಗಳಿಗೆ ಮಾತ್ರ ಚುನಾವಣೆ ನಡೆದಿದ್ದು, ಈ ಚುನಾವಣೆಯಲ್ಲಿ ಮಹಾಂತೇಶ ದೊಡ್ಡಗೌಡರು ಬೆಂಬಲಿತ ಬಣದ ಅಭ್ಯರ್ಥಿಗಳು ಆದ ಸಂಜೀವ್ ಗೌಡ ಪಾಟೀಲ್, ಅಜ್ಜಪ್ಪ ಸಿದ್ದಪ್ಪ ಕುರುಬರ ಹಾಗೂ ಅಡಿಯಪ್ಪ ಇಟಕಿ ಭರ್ಜರಿ ಜಯ ಗಳಿಸಿದ್ದಾರೆ. ತಾಜಾ ಸುದ್ದಿಗಾಗಿ ಎಂಟಿವಿ ನ್ಯೂಸ್ 24x7ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಅನ್ನು ಒತ್ತಿ. ತಪ್ಪದೇ ಲಿಂಕ್ ಶೇರ್ ಮಾಡಿ.